ಚಿಟಿಕೆ ಹೊಡೆಯೋಷ್ಟಕ್ಕೆ ನಿಮ್ಮ ಅಷ್ಟು ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ. ಕೇವಲ ಚಿಟಿಕೆ ಈ ಪುಡಿ ಹಾಕಿದ್ರೆ ಸಾಕು. ಇದನ್ನು ಹಚ್ಕೊಂಡು ನೀವು ಸ್ನಾನ ಮಾಡೋ ಅವಶ್ಯಕತೆಯೂ ಇಲ್ಲ. ನೋ ಕೆಮಿಕಲ್, ನೋ ಮೆಹಂದಿ, ನೋ ಇಂಡಿಗೋ, ನೋ ಕಾಟಾ ಪೌಡರ್ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಚಿಟಿಕೆ ಹೊಡೆಯಷ್ಟು ಅಂದರೆ 1 ನಿಮಿಷದೊಳಗೆ ನಿಮ್ಮ ಅಷ್ಟೂ ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ ಈ ಪುಡಿ ಅಂತ ಹೇಳ್ತಾ, ಇದು ಅಂತಿಂಥ ಪುಡಿ ಅಲ್ಲ, ಇದು ಜಾದು ಮಾಡೋ ಪುಡಿ, ಇದು ಮ್ಯಾಜಿಕಲ್ ಪುಡಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋ ಜೊತೆಗೆ ಇದರ ಅಪ್ಲಿಕೇಶನು, ಇದು ಪ್ರಿಪ್ರೇಷನ್ನು, ಇದು ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ನೀವು ಕೆಮಿಕಲ್ ಹೇರ್ ಡೈ ಹಾಕೊಂಡಾಗ 10 ನಿಮಿಷ, 20 ನಿಮಿಷ, 30 ನಿಮಿಷ ಇರಬೇಕಾಗತ್ತೆ. ಬಟ್ ನಮ್ಮ ಹೇರ್ ಡೈನ 1 ಸೆಕೆಂಡ್ ಚಿಟಿಕೆ ಹೊಡೆಯೋಷ್ಟಕ್ಕೆ ನಿಮ್ಮ ಅಷ್ಟೂ ಬಿಳಿ ಕೂದಲು ಕಪ್ಪಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೀವೇ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನನ್ನ ಅಷ್ಟೂ ಬಿಳಿ ಕೂದಲನ್ನ ನಿಮಿಷದಲ್ಲಿ ಕಪ್ಪು ಮಾಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಒಂದು ಸೀಕ್ರೆಟ್ ಟಿಪ್ಸ್ ಹೇಳಿದ್ದೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೂತಿದೆ. ಯಾರಾದರೂ ಬಂದು ನಿಮ್ಗೆ ಕೇಳಿದ್ರು ನೀವು ಹೇರ್ ಡೈ ಹಾಕಿದ್ದೀರ ಗೊತ್ತಾಗಲ್ಲ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಕೊಬ್ಬರಿ ಬಟ್ಲು ಪೂರ ತೊಗೊಂಡಿದ್ದೀನಿ. ಅಂದರೆ ಆ ಬಲ್ತಿರೋದು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಓಕೆ, ಅದ್ರ ಮೇಲೆ ನಾನು ಅಮಲ್ತಾಸ್ ಇಟ್ಟಿದ್ದೀನಿ. ಇದು 1 ಗ್ರಾಮ್ ಲೆಕ್ಕಲ್ಲಿ ತೊಗೊಳ್ಬೇಕು. 2 ಈಕ್ವಲ್ ಆಗಿರಬೇಕು ಮೆಷರ್ಮೆಂಟ್. ಓಕೆ, ಇದು ಚೆನ್ನಾಗಿ ಅದು ಏನಂತೀವಿ ಉರಿಲಿ. ಇಲ್ಲಿ ನಾನು 1 ಕೈ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಬಿಸಿಲಲ್ಲಿ ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ. ಇದು ಉರಿತಾನೆ ಇರಲಿ ಫ್ರೆಂಡ್ಸ್. ಓಕೆನಾ, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಈ ಕಡೆ ನಾನಿಲ್ಲಿ 3 ಲವಂಗ ಹಾಕಿದ್ದೀನಿ, ಫ್ಲವರೇಟ್ ಅಂದರೆ ಹೂವು ಇರೋದು, ಮತ್ತು 1/4 ಚಮಚದಷ್ಟು ಸೋಂಪು ಹಾಕಿದ್ದೀನಿ. ಇವಾಗ ನಾವು ಡೈ ಹಚ್ಕೋಬೇಕಾದ್ರೆ ಡೈ ಕುತ್ಕೋಬೇಕಲ್ಲ, ಟಚಪ್ ಡೈ ಕುತ್ಕೋಬೇಕಲ್ಲ, ಸೊ ಅದಕ್ಕೆ ಸೋಂಪು ತುಂಬ ಹೆಲ್ಪ್ ಆಗುತ್ತೆ. ಈ ಕಡೆ ಇದು ಫ್ರೈ ಆಗ್ತಾಯಿದೆ, ಫ್ರೈ ಆಗಲಿ. ಓಕೆ, ನಾನು ಸೈಮಲ್ಟೇನಿಯಸ್ ಆಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಟೈಮಿಂಗ್ಸು ಅದು ಯಾವ ಟೈಮಲ್ಲಿ ತೆಗಿಬೇಕು ಅಂತ. ಇಲ್ಲಿ ನಾನು 2 ಕೈ ಮುಷ್ಟಿಯಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ನೀವು ಒಣಗಿರೋ ತೊಗೊಂಡ್ರೆ ಇದಕ್ಕಿಂತ ಡಬಲ್ ತೊಗೋಬೇಕಾದ್ರೆ ಒಣಗಿರೋ ಕರ್ಬೇವಿನ ಸೊಪ್ಪು. ಓಕೆ, ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಆಲ್ಮೋಸ್ಟ್ ಆಗಿದೆ, 90% ಆಗಿದೆ. ಇನ್ನೊಂದು 2-3% ನಮ್ಗೆ ಗೊತ್ತಾಗುತ್ತೆ, ಅದು ಬಿದೋಗುತ್ತೆ. ಸೊ ಅದಕ್ಕೆ ಮುಂಚೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ನೋಡಿ ಈ ಥರ ಆಗಿರಬೇಕು. ಚೆನ್ನಾಗಿ ಅದು ಕರಗಲಾಗಿರಬೇಕು. ಕೊಬ್ಬರಿ ಬಟ್ಲು ಮತ್ತು ಅಮಲ್ತಾಸ್ ಬೇಕಾದರೆ ಲಿಂಕ್ ಹೇಳಿ ಕೊಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಹಳ್ಳಿಗಳ ಕಡೆ ಫ್ರೀಯಾಗಿ ಸಿಗುತ್ತೆ ಆಯಿತಾ. ಹೊಂಗೆ ಮರ ಎಲ್ಲ ನೆಟ್ಟಿರ್ತಾರೆ ನೋಡಿ, ಆ ಲೈನಲ್ಲೇ ಇರುತ್ತೆ ಈ ಅಮಲ್ತಾಸ್ ಇದು ಕಟ್ಗೆ. ಓಕೆ, ಅಮಲ್ತಾಸಲ್ಲಿ 2 ಥರ ಡೈ ಮಾಡ್ಬೋದು. ಇವತ್ತು ನಾನು ಡ್ರೈದು ಹೇರ್ ಡೈ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ವೆಟ್ ಹೇಳ್ಕೊಡ್ತೀನಿ, ಲಿಕ್ವಿಡ್ ಹೇರ್ ಡೈ. ಇದು ಚೆನ್ನಾಗಿ ಕರಗಲಾಗಬೇಕು. ಇದಕ್ಕೆ ನಾನಿಲ್ಲಿ ಕಲೋಂಜಿ ಹಾಕಿದ್ದೀನಿ ಫ್ರೆಂಡ್ಸ್, ಅದು ಎಡಿಟ್ ಆಗೋಗಿದೆ. ಸೊ ಕಲೋಂಜಿ ಹಾಕಬೇಕು. ಕಲೋಂಜಿ, ಸೋಂಪು, ಲವಂಗ, ಫ್ಲಾರೇಟು ಮತ್ತು ಕರ್ಬೇವಿನ ಸೊಪ್ಪು, 4 ಐಟಮ್ ಇದೆ ಇದರಲ್ಲಿ. ಫೈನ್. ಇದು ಐರನ್ ಬಾಂಡ್ಲೇ ಈ ಪ್ರೊಸೀಜರ್ ಮಾಡಬೇಕು, ಬೇರೆ ಬಾಂಡ್ಲಿ ಮಾಡಬೇಡಿ. ಯಾಕೆಂದರೆ ನಾವು ಕೂದಲಿಗೆ ಹಾಕ್ತಿರುವಾಗ ನಮಗೆ ಐರನ್ ಅಂಶ ಯಥೇಚ್ಛವಾಗಿ ಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಚೆನ್ನಾಗಿದು ಕರಗಲಾಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕೊಬ್ಬರಿ ಮತ್ತು ಅಮಲ್ತಾಸು ಚೆನ್ನಾಗಿ ತಣ್ಣಕ್ಕಾಗಿರಬೇಕು. ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು ಕೂದಲು ಉದಿಸ್ಕೊಂಡು 10-20 ನಿಮಿಷ ಕಾಯೋ ಬದಲು ಹೆಲ್ದಿಯಾಗಿ, ಆರ್ಗ್ಯಾನಿಕ್ ಆಗಿ, ಹೋಮ್ ಮೇಡ್ ಹೇರ್ ಡೈನ ಮಾಡಿಕೊಂಡು ನೀವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಅಂದರೆ ಇದು 1 ಅಪ್ಲಿಕೇಶನ್ ಸಾಕು, ನಿಮ್ಗೆ ಸುಮಾರು ತಿಂಗಳಾನುಗಟ್ಟಲೆ ಇದಿರುತ್ತೆ. ಅಂದರೆ ಇದು ಯಾವಾಗ ಹೋಗುತ್ತೆ ಅನ್ನೋದು ನಾನು ಹೇಳ್ತೀನಿ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ. ವೆಯ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಆ ಕೊಬ್ಬರಿ ಬಟ್ಲು ನಾನು ಏನಿಟ್ನೋ ಅದು ಬಲ್ತಿರೋದು ಚೆನ್ನಾಗಿ ಅದು ಕರಗಲಾಗಿರಬೇಕು. ಅಕಸ್ಮಾತ್ ಅದು ಅರ್ಧಂಬರ್ಧ ಸುಟ್ಟಿದ್ರೆ ನಿಮಗೆ ಇದು ಟಚಪ್ ಹೇರ್ ಡೈ ಕುತ್ಕೊಳ್ಳಲ್ಲ. ಈ ಪಾಯಿಂಟು ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ, ಇದು ಸ್ವಲ್ಪ ವೀಡಿಯೋಗೋಸ್ಕರ ಸ್ವಲ್ಪ ಬಿಸಿ ಇರುವಾಗ ಹಾಕ್ತಾಯಿದ್ದೀನಿ. ತಣ್ಣಕ್ಕಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆನಾ, ಸೊ ನೀವು ತಣ್ಣಕ್ಕಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕರಗಲಾಗಿದೆ ಅಂತ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಅಷ್ಟು ಕಪ್ಪಗಾಗಬೇಕು. ನಾವು ಅದನ್ನು ಟಚ್ ಮಾಡಿದ್ರೆ ನಮಗೆ ಪುಡಿಯಾಗಿ ಬರಬೇಕು. ಈಗ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು, ಕಲೋಂಜಿ ಮತ್ತು ಸೋಂಪು, ಲವಂಗ ಹಾಕಿದ್ನಲ್ಲ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನು ಸಹ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ತಣ್ಣಕ್ಕಾದ್ಮೇಲೆ ಮಾಡಬೇಕು. ಎಟ್ಟಾಗೇನು ಪಾಯಿಂಟ್ ಟು ಬಿ ನೋಟೆಡ್ ಏನು ಗೊತ್ತಾ, ಅದು ಏನಂತೀವಿ ಆ ಕೊಬ್ಬರಿ ಬಟ್ಲು ಏನು ಪೌಡ್ರ್ ಥರ ಬರಬೇಕು. ಟಚ್ ಮಾಡಿದ್ರೆ ಅದು ಉದುರಬೇಕು, ಆ ಲೆವೆಲಲ್ಲಿರಬೇಕು, ಅಷ್ಟು ಪೌಡ್ರಿ ಆಗಿರಬೇಕು. ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಓಕೆ, ಒಂದು ಮಲ್ಬಟ್ಟೆ ತೊಗೊಂಡು ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ನಿಮ್ಮ ಮಿಕ್ಸಿಲಿ ಅಷ್ಟು ಪೌಡ್ರ್ ಆಗೋಲ್ಲ ಅಂದರೆ ಇದನ್ನು ನೀವು ಎಷ್ಟೋ ವರ್ಷ ಬೇಕಾದರೂ ಇಡ್ಬೋದು, ಏನೂ ಕೆಡಲ್ಲ. 1 ಸ್ಪೂನು 1 ಕೈ ಹಾಕಬೇಡಿ. ನೆಕ್ಸ್ಟು ಪಾಯಿಂಟ್ ಟು ಬಿ ನೋಟೆಡ್, ಇದನ್ನು ಹಾಕೋ ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ನೀವು ಏನಂತೀವಿ ಕೂದಲಲ್ಲಿ ನೀಟಾಗಿ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲಿದೆ ಅನ್ನೋದು ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ಇದು ಟಚಪ್ ಹೇರ್ ಡೈ ಅಂದರೆ ಬುಡದಲ್ಲಿ ಮಾತ್ರ ಇದೆ ಹೇಮಾ ನಮಗೆ. ಎಸ್ ಹೇಮಾ, ನಮಗೆ ಇದರಲ್ಲಿ ಹೇರ್ ಡೈ ಥರ ಹೇಳ್ಕೊಡು, ಲಿಕ್ವಿಡ್ ಹೇರ್ ಡೈ ಥರ ಹೇಳ್ಕೊಡೋದು, ಅದು ನೆಕ್ಸ್ಟ್ ವೀಡಿಯೋ ನಾಳೆ ಬರುತ್ತೆ. ಓಕೆ, ಇವಾಗ ನಮಗೆ ಲಾಂಗ್ ಹೇರಲ್ಲಿ ನಮಗೆ ಡೈ ಬೇಕು ಹೇಮಾ, ಫುಲ್ ಕೂದಲು ಅಂದರೆ ಬುಡದಿಂದ ಎಂಡವರೆಗೂ ಬೆಳ್ಳಕ್ಕಿದೆ ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ಅಂಥವ್ರಿಗೆ ನಾನು ಹೇಳ್ತೀನಿ ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕು ಅಂತ.
ಫೈನ್. ಈಗ ಫಸ್ಟು ನನಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಂತ ನೋಡಿ. ನನಗೆ ಬುಡದಲ್ಲಿ ಮಾತ್ರ ಬಿಳಿ ಕೂದಲಿರೋದು, ಟುವರ್ಡ್ಸ್ ಲೆಂತ್ ಇಲ್ಲ. ಓಕೆ, ಸೊ 1 ನಿಮಿಷದಲ್ಲಿ ಅಂದರೆ ಚಿಟಿಕೆ ಹೊಡಿಯೋಷ್ಟೊತ್ತಿಗೆ ನೀವು ಈ ಥರ ಒಂದು ಸ್ಪಾಂಜ್ ತಂದಿಟ್ಕೊಂಬಿಡಿ, ಮಲ್ಬಟಲ್ಲಿ ಸೋಸಿಟ್ಕೊಂಬಿಡಿ. ನೀವು ಚಿಟಿಕೆ ಹೊಡಿಯೋಷ್ಟೊತ್ತಿಗೆ ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಾಗುತ್ತೆ. ಓಕೆ, ನೋ ಕೆಮಿಕಲ್, ನೋ ಅಮೋನಿಯಾ, ನೋ ಇಂಡಿಗೋ, ನೋ ಖಾತಾ ಪೌಡರ್, ನೋ ಪ್ರಿಸರ್ವೇಟಿವ್. ಸ್ನಾನ ಮಾಡೋ ಜಂಜಟ್ಟು ಇಲ್ಲ. 1 ಸೆಕೆಂಡಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗ್ಬಿಡೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕಂಟೆಂಟ್ ಇಷ್ಟ ಆದಲ್ಲಿ, ಚಾನಲ್ ಇಷ್ಟ ಆದಲ್ಲಿ ದಯವಿಟ್ಟು ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜಾಬ್ಗೆ ₹1 ಕತ್ರಿ ಬೀಳಲ್ಲ. ಹಂಗಂತ ಯೂಟ್ಯೂಬು ನಮಗೇನು ದುಡ್ಡನ್ನ ಕೊಡೋಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಓಕೆ, ಎಷ್ಟು ನೈಸಾಗಿರಬೇಕು ಅಷ್ಟು ಒಳ್ಳೆಯದು ನಿಮಗೆ ಡೈ ಕೂತ್ಕೊಳ್ಳೋದಕ್ಕೆ. ನೋಡಿ, ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತಾರೆ, ಹೇಮ ಈ ಸ್ಪಾಂಜ್ ಸಿಗ್ತಿಲ್ಲ ಅಂತ. ಸೊ ನೋಡೋಣ, ನೆಕ್ಸ್ಟ್ ಟೈಮು ನಾನೇ ಈ ಸ್ಪಾಂಜ್ನ ಒಂದು ರೆಡಿ ಮಾಡ್ಕೋತೀನಿ. ಸದ್ಯದಲ್ಲಿ ನೀವು ಯಾವ್ದಾದ್ರು ನಿಯರ್ ಬೈ ಅಂಗಡಿ ಇದ್ದರೆ ತೊಗೊಳ್ಳಿ. ಬಳೆ ಶಾಪ್ ಎಲ್ಲ ಇರುತ್ತೆ ನೋಡಿ, ಡೆಫಿನೆಟಾಗಿ ಸಿಗುತ್ತೆ. ಹಂಗೂ ಸಿಕ್ಕಲಿಲ್ಲ ಅಂದರೆ ನೋಡೋಣ, ನೆಕ್ಸ್ಟು ಐ ವಿಲ್ ಅರೇಂಜ್ ಫಾರ್ ದಟ್. ಆಯಿತಾ? ನಾನು ಫಸ್ಟು ಎಲ್ಲಿದೆ ನನಗೆ ಬಿಳಿ ಕೂದಲು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಗಮನ ಇಟ್ಟು ನೋಡಿ ಫ್ರೆಂಡ್ಸ್. ಓಕೆ, ನೀಟಾಗಿ ಆ ಬುಡಕ್ಕೆ ಸಮೇತ ಎಳ್ಕೊಂಡು ಹೋಗ್ತಾಯಿದ್ದೀನಿ. ಕೂದಲು ಎಳ್ಕೊತಿದ್ದ ಬುಡಕ್ಕೆ ಸಮೇತ ಎಳ್ಕೊಂಡು ಹೋಗ್ತಾಯಿದ್ದೀನಿ. ಓಕೆ, ಇನ್ನು 2ರಿಂದ 3 ನಿಮಿಷದಲ್ಲಿ ಹೇಳ್ತೀನಿ ಯಾವ ರೀತಿ ಇದು ಹೋಗುತ್ತೆ. ಮಳೇಲಿ ನೆನೀರಿ, ಹೋಗಲ್ಲ. ಒಂದು ಚೊಂಬು ನೀರು ತೊಗೊಂಡು ಹುಯ್ಕೊಳ್ಳಿ. ಎಲ್ಲೆಲ್ಲಿ ನೀವು ಟಚಪ್ ಹೇರ್ ಡೈ ಹಾಕ್ಕೊಂಡಿದ್ದು ಖಂಡಿತ ಹೋಗಲ್ಲ. ಚೆನ್ನಾಗಿ ಹಾಕ್ಕೊಂಡು ಉಜ್ಜಿ, ಹೋಗಲ್ಲ. ಯಾವಾಗ ಹೋಗುತ್ತೆ ಮಾ ಅದನ್ನು ಹೇಳ್ತೀನಿ ಯಾವಾಗ ಅಂತ. ಓಕೆನಾ? ಸೊ ಇದನ್ನು ಹಚ್ಕೊಂಡು ಸ್ನಾನ ಮಾಡೋ ತಲೆನೂ ಇಲ್ಲ, ಕೂದಲು ಉದುರೋದಿಲ್ಲ, ಕೂದಲು ಬೆಳೆಯುತ್ತೆ, ಹೇರ್ ಫಾಲ್ ಆಗ್ತಿದ್ರು ಸ್ಟಾಪ್ ಆಗುತ್ತೆ. 1 ನಿಮಿಷದಲ್ಲಿ ಅಪ್ಲೈ ಮಾಡೋಂಥ ಅದ್ಭುತವಾದ ಆರ್ಗ್ಯಾನಿಕ್ ಏನಂತೀವಿ ಹೋಮ್ ಮೇಡ್ ಹೇರ್ ಡೈ. ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್. ನೆಕ್ಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಇದು ಎಲ್ಲರಿಗೂ ಸೂಟ್ ಆಗುತ್ತಾ ಅಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ, ಇದು ಎಲ್ಲರಿಗೂ ಸೂಟ್ ಆಗುತ್ತೆ 100%. ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ನನಗಾಗಿದೆ ಅಂದರೆ ನಿಮಗಾಗಬೇಕು ಅಂತ ಏನಿಲ್ಲ ಅಲ್ವಾ. ಸೊ ನಿಮಗಾಗೋ ಪ್ರಾಡಕ್ಟ್ಸ್ ನನಗೆ ಸೂಟ್ ಆಗಬೇಕು ಅಂತ ಇಲ್ಲ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಸುಮಾರು ವರ್ಕಿಂಗ್ ಲೇಡೀಸ್ಗೆ ಯಾರಿಗಿದೆ ಈಗ ಟೈಮು, ಹೌಸ್ ವೈಫ್ಸ್ಗೂ ಟೈಮ್ ಇರೋಲ್ಲ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಫಾರ್ಮ್ ಆಫ್ ಟಚಪ್ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ನಿಮ್ಗೆ ಹೇಳೋದು ಮರ್ತೇ ಹೋದೆಲ್ಲ, ಯಾವಾಗ ಹೋಗುತ್ತೆ ಅದು ಅಂತ. ಡೆಫಿನೆಟಾಗಿ ಹೋಗುತ್ತೆ ಇದು. ಅದು ಯಾವಾಗ ಗೊತ್ತಾ, ನೀವು ₹1 ₹2 ಶಾಂಪು ತೊಗೊಂಬಂದು ಆ ಟಚಪ್ ಹೇರ್ ಡೈ ಹಾಕಿದ್ದೀರಲ್ಲ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಉಜ್ತಿರಲ್ಲ, ಆವಾಗ ಹೋಗುತ್ತೆ. ಮನೇಲಿ ಆಮ್ಲಾ ಶಾಂಪು ಮಾಡ್ಕೊಳ್ಳಿ, ಆವಾಗ ಡೆಫಿನೆಟಾಗಿ ಹೋಗೋಲ್ಲ. ವರ್ಷಕ್ಕೊಂದ್ಸಲ ಹೇರ್ ಡೈ ಸಾಕು.